ಕನ್ನಡ ಹೇಳಿ ಚಿಕ್ಕಪ್ಪ. ನಾವು ಕನ್ನಡಿಗರು ಕನ್ನಡದಲ್ಲಿ ಹೇಳಬೇಕು, ಹ್ಯಾಪಿ ಬರ್ಡೇ ಅಂತ ಹೇಳಬಾರ್ದು. ಹುಟ್ಟುಹಬ್ಬದ ಶುಭಾಶಯಗಳು. ಆಯ್ತು ಗಿಟ್ಟಿಯಣ್ಣ. ಆಲ್ ಕ್ರೆಡಿಟ್ಸ್ ಗೋಸ್ ಟು ನಮ್ಮ ಅಣ್ಣ. ಪ್ರತಿಯೊಂದು ಡೆಕೋರೇಷನ್ ಹಿಂಗೆ ಮಾಡ್ತಾರೆ ಅಣ್ಣ. ಚಿಂದಿ ಮಾತ್ರ. ಏನ್ ಬೇಡ್ಕೊತಿದ್ಯಪ್ಪ? ಈ ಒಂದು ಬಟ್ಟೆ ಸ್ಟಿಚ್ ಮಾಡಿರೋದು ತೃಪ್ತಿ ಹಾಗೂ ಪೃಥ್ವಿ ಅವರು. ನಂಗೂ ಈ ತರ ಹೊಳ್ಕೊಡ್ರು. ಚೆನ್ನಾಗಿರಲ್ಲ? ಏನೇನ್ ಮಾಡ್ಯಾರ ನಮಸ್ಕಾರ ಅವ್ರಿಗೆಲ್ಲ ಥ್ಯಾಂಕ್ಸ್. It's 12 o'clock. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ಡೇ ಯಾರ್ದು? ಚಿತ್ತಾಕಂಗೆ. ಹ್ಯಾಪಿ ಬರ್ಡೇ ಬಂಗಾರಿ, ಮೈ ಪ್ರಿನ್ಸಸ್. ನಿನ್ ತರನೇ ಇದ್ದಾಳಲ್ವಾ ಬಂಗಾರಿ? ಲಿಖಿತ್ ಆಡ ಹೇಳು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಇದು ನಿಮ್ದು ರಣೇಕ, ಇದು ಲಿಖಿತ, ಇದು ನಾನು. ನನ್ನ ಬೋರ್ಡ್ಗಳಲ್ವಾ ಅದಕ್ಕೆ ಗೈಸ್ ಇವರಿಬ್ರು ಬಲೂನ್ ಇರ್ತಾರೆ, ನಾನು ನೋಡ್ಕೋತಿದ್ದೀನಿ ಇಬ್ರು ಹೆಂಗ್ ಬಿಡ್ತಾರೆ ಅಂತ. ನಾನು ಏನಾದ್ರೂ ಸ್ಟಾರ್ಟ್ ಮಾಡಕ್ಕೆ ಬರ್ಡೇ ಇವತ್ತು, ಬಟ್ ನಾನು ಈವ್ನಿಂಗ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಆದ್ರೆ ಐ ವಾಂಟೆಡ್ ಟು ಸೆಲೆಬ್ರೇಟ್ ಹರ್ ಬರ್ಡೇ ವೆರಿ ಬಿಗ್, ಬಟ್ ಆಗಿಲ್ಲ. ಬಟ್ ಒನ್ ಡೇ 10 years ಬರ್ಡೇ, 10ನೇ ವರ್ಷದ ಬರ್ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಇವಾಗ ಅವಳ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿಲ್ಲ ನಾನು. ಅಕ್ಕಂದು ಫುಲ್ ಡ್ರೀಮ್ ಲ್ಯಾಂಡ್ ಫೀಲು. ಆದರೆ 10 ವರ್ಷದ ಬರ್ಡೇ ನಾನು ನಿಜವಾಗ್ಲೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀನಿ ಚಿಟ್ಟೆ. ಐ ಪ್ರಾಮಿಸ್ ಯು. ಥ್ಯಾಂಕ್ಸ್. ಧರಣಿಕ ಗಿಫ್ಟ್ ಕೊಟ್ಟಿರೋದು. ಅದು ಯಾರು? ಲಿಪ್ಸ್ಟಿಕ್, ವಾಟರ್ ಪ್ರೂಫ್. ನಮ್ದು ಇವತ್ತು ಸ್ಪೆಷಲ್ ಏನು ಗೊತ್ತಾ? ಕೇಕ್ ಮತ್ತೆ ಕೇಕು. ಯಾಕೆಂದ್ರೆ ಚಾಕ್ಲೇಟ್. ಚಿಟ್ಟೆ ಬರ್ಡೇಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಗಾಯ್ಸ್. ಇದರಲ್ಲಿ ಎಲ್ಲರಿಗಿಂತ ದೇವ್ರ ಭಕ್ತ ನಂಬಲಿಕ್ಕಿತ್ತು. ಏನು ಬೇಡ್ಕೊತಿದ್ಯಪ್ಪ? ಹ್ಯಾಪಿ ಬರ್ಡೇ ಚಿತ್ತಂಗಂಗೆ, ಹ್ಯಾಪಿ ಬರ್ಡೇ ಚಿತ್ತಂಗಂಗೆ ಬೇಕಿತ್ತು, ಅದಕ್ಕೆ ಹ್ಯಾಪಿ ಬರ್ಡೇ ಮಾಡ್ತಿದ್ದೆ. ಅದಕ್ಕೆ ಕೇಕ್ ಬೇಕಾ? ಗುಡ್ ಬಾಯ್ ಕಂದ. ಬಾ, ನಿಂಗೆ ಕೇಕ್ ಕೊಡ್ಸುತ್ತೆ ದೇವ್ರು. ಗುಡ್ ಬಾಯ್. ನೀನು ಎತ್ಕೋಗಲಿಕ್ಕಿತ್ತು ಬೇಕಾ? ಓಕೆ. ನನ್ನ ಬ್ಲಾಗ್ಗೆ 3 ವ್ಯೂಸ್ ಬಂದಿದೆ. ಆ 3 ವ್ಯೂಸ್ ಯಾರ್ಯಾರ್ದು? 1 2 3. ನಾನು ಅಕ್ಕ ಹಿಂದೆಲ್ಲ ಹಿಂಗೆ ಹಾಕೋಬೇಕು. ಚಿಟ್ಟೆ ಅವಳ ಬರ್ಡೇಗೆ ರೆಡಿ ಆಗ್ತಾ ಇದ್ದಾಳೆ. ಅವಳು ಹೇಳ್ದಂಗೆ ರೆಡಿ ಮಾಡಬೇಕು. ನಂಗೋಸ್ಕರ ಒಂದು ಸಾಂಗ್ ಹೇಳು. ಖುಷಿಯೆಲ್ಲ ತನಗಾಗಿ ತನಗಾಗಿ ನಾನು ಹೊತ್ತು ತರುವೆ, ನಿನ್ನ ಕನಸಲ್ಲ ನಾನನಸು ಮಾಡುವೆ. ಯಾರಿರಲಿ ಎದುರಲ್ಲಿ ನಾನೆಂದು ನಿಂದ ಮುಂದೆ ಬರುವೆ, ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ ಜೊತೆ. ಖುಷಿಯೆಲ್ಲ ಕಲೆಯಾಗಿ ನಿನಗಾಗಿ ನಾನು ಹೊತ್ತು ತರುವೆ ನಿನ್ನ. ಬೇರೆ ಚಿಕ್ಕು ಊಟ ಆಯ್ತಾ? ಊಟ ಆಯ್ತಾ? ಫೈನಲ್ ಲುಕ್ ಎಲ್ಲಿದೆ? ಸೂಪರ್ ಆಗಿ ಕಾಣ್ತಿದ್ಯಾ? ಆದ್ರೆ ಈ ಒಂದು ಬಟ್ಟೆ
ಸ್ಟಿಚ್ ಮಾಡಿರೋದು ತೃಪ್ತಿ ಹಾಗೂ ಪೃಥ್ವಿ ಅವರು. ನಿಮಗೂ ಈ ಥರ ಸ್ಟಿಚ್ಡ್ ಬಟ್ಟೆ ಬೇಕಿದ್ರೆ ಕಾಂಟ್ಯಾಕ್ಟ್ ತ್ರಿಪಾದ ಫ್ಯಾಷನ್ಸ್. ನಿಜವಾಗ್ಲೂ ಸಖತ್ತಾಗಿ ಸ್ಟಿಚ್ ಮಾಡಿದ್ದಾರೆ. ನಂಗೆ ಖುಷಿ ಆಗ್ತದೆ ನಮ್ಮ ಅಕ್ಕಂದಿರು ಈ ಥರ ಮಾಡಿರೋದಂತ. ನಂಗೂ ಈ ಥರ ಹೊಳ್ಕೊಡ್ರು. ಎಷ್ಟು ಚೆನ್ನಾಗಿರಲ್ಲ. ಅದೆಲ್ಲ ಬೇಡ ಈ ಬೇಲ್ ಹಾಕೊಳ್ಳೇ ಬೇಡವಾ? ಬೇಡ ಅನ್ಸುತ್ತೆ, ಬೇಡ. ಓಕೆ, ಇವಾಗ ಚಿಟ್ಟೆ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಾಳೆ. ಎಲ್ಲರಿಗೂ ಡೆಕೋರೇಷನ್ ಹೇಳು. ಲಿಖಿತಿರೋ ಅಕ್ಕ ಏನ್ ಹೇಳ್ತಾಳೆ? ಗೈಸ್ ಏನ್ ಗೊತ್ತಾ, ಈ ಡೆಕೋರೇಷನ್ ಮಾಡಿದ್ದು ಕಿಟ್ಟಿ ರಜಿ ಮತ್ತೆ ಈ ಧಾರಣೆ. ನಾನೇನಲ್ಲ, ಬರೀ ಕಿಟ್ಟಿ ಅಣ್ಣ. ಆಲ್ ಕ್ರೆಡಿಟ್ಸ್ ಗೋಸ್ ಟು ನಮ್ಮ ಅಣ್ಣ. ಪ್ರತಿ ಒಂದು ಡೆಕೋರೇಷನ್ ಹಿಂಗೆ ಮಾಡ್ತಾರೆ ಅಣ್ಣ, ಚಿಂದಿ ಮಾತ್ರ. ಹೇಳು ಲಿಖಿತ್ ಇನ್ನೊಂದ್ಸಲ. ವಿಜಯ್ ಲಿಖಿತ್ ಇನ್ನೊಂದ್ಸಲ ಹೇಳು. ಶಬಾಷ್ ಕಣೋ ಅಂತ ಅಣ್ಣ. ಗೈಸ್ ಇನ್ನೊಂದೇನು ಗೊತ್ತಾ, ಈ ಟೇಬಲ್ ಇಲ್ಲ ಅಂದ್ಬಿಟ್ಟು ರೀಡಿಂಗ್ ಟೇಬಲ್ ತಗೊಂಡು ಇದೆಲ್ಲ ಡೆಕೋರೇಷನ್ ಮಾಡಿ. ಇದೆಲ್ಲ ಕಟ್ಟು. ಹ್ಯಾಪಿ ಬರ್ಡೇ ಟು ಮೀ. ರೆಡಿ 1 2 3 ಸ್ಟಾರ್ಟ್. ಇಲ್ಲ ಚಿಟ್ಟೆ, ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಡೇ ಟು ಯು. ಹೇಳಿ ಚಿಕ್ಕಪ್ಪ. ನಾವು ಕನ್ನಡಿಗರು ಕನ್ನಡದಲ್ಲಿ ಹೇಳಬೇಕು, ಹ್ಯಾಪಿ ಬರ್ಡೇ ಅಂತ ಹೇಳಬಾರ್ದು. ಹುಟ್ಟುಹಬ್ಬದ ಶುಭಾಶಯಗಳು. ಆಯ್ತು. ಊಟ ಬಾದ್ಮೇಲೆ ಕೇಕ್ ಕಟ್ ಮಾಡ್ಕೊತಾರೋ ತಂದೆ ಊಟದ ಶುಭಾಶಯಗಳು. ಸರಿಯಾ? ನಾವು ನಮ್ಮ ಪಾಪ ಹಿಂದೂ ಸಂಸ್ಕೃತಿಯ ಪ್ರಕಾರವಾಗಿ ಏನು ನಮ್ಮ ಇದು ಗ್ರಹಗಣಗಳು ಮತ್ತೆ ಇದನ್ನ ನೋಡಿ ಆಮೇಲೆ ಅಂತ ಮಾಡೋದು. ನಾವ್ ಇಂಗ್ಲಿಷ್ ನಲ್ಲ ಯಾವ ಅವಳು ಎಷ್ಟೊತ್ತಿಗೆ ಹುಟ್ಟಿದ್ದು ವಿಜಂಟಿ? ನನ್ ಬರ್ಡೇ ವಿಶ್ ಮಾಡಿರೋರು ಎಲ್ಲರಿಗೂ ಥ್ಯಾಂಕ್ಸ್. ಬಾಯ್ ಬಾಯ್. ಹೇಳು, ಡೆಕೋರೇಷನ್ ಮಾಡಿರೋ ಕಿಟ್ಟಿಯಂಗ್, ನಂಗೆ ಕೇಕ್ ತಂದಿರೋ ಅಪ್ಪಂಗೆ, ಡ್ರೆಸ್ ಮಾಡಿಕೊಟ್ಟಿರೋ ಧರಣೆಕ್ಕಂಗೆ, ಡ್ರೆಸ್ ಹೊಲ್ಕೊಟ್ಟಿರೋ ಪೃಥ್ವಿಗೆ, ಅಡ್ಗೆ ಮಾಡಿರೋ ವಿಜಂಟಿಗೆ, ಏನೇನ್ ಮಾಡ್ಯಾರ ಅವ್ರಿಗೆಲ್ಲ ಥ್ಯಾಂಕ್ಸ್.